Hello student, welcome once again. Myself Sunil. Today I'll start the session 23 of unit 3. So in this, I'll just recap the previous sessions of this unit. In the previous session ಈ ಯೂನಿಟ್ 3 ಅಲ್ಲಿ ಏನೇನಾಗಿತ್ತು ಅಂತಂದ್ರೆ ಈ ಚಾಪ್ಟರ್ ಮೇಜರ್ಲಿ ನಿಮ್ಗೆ ಪರ್ಸೆಪ್ಷನ್ ಮತ್ತೆ ಎಮೋಷನ್ಸ್ ಬಗ್ಗೆ ಜಾಸ್ತಿ ಇರುವಂತದ್ದು. ಸೊ ಫಸ್ಟ್ 16 ಸೆಷನ್ ಅಲ್ಲಿ ಪರ್ಸೆಪ್ಷನ್ ಅಂಡ್ ಪ್ರೋಸೆಸ್ ನೋಡಿದ್ರಿ. 17 ಅಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪರ್ಸೆಪ್ಷನ್ ಅಂಡ್ 18 ಸೆಷನ್ we have discussed about link between perception and decision making, and 19th session ali we have discussed about affect, mood and emotions. So allinda emotions concept ke now divert adu. So in 20th session we have discussed about emotional intelligence ಬಗ್ಗೆ discuss ಮಾಡ್ದು, and we have discussed about some of the components of emotional intelligence ಬಗ್ಗೆ discuss ಮಾಡ್ದು, and one of the component of emotional intelligence ಬಗ್ಗೆ ಕೂಡ discuss ಮಾಡ್ದು. That is nothing but self-awareness ಬಗ್ಗೆ discuss ಮಾಡ್ದು. So one of the component we discussed in the last session that is about emotional intelligence ಅಲ್ಲಿರೋ ಒಂದು ಕಾಂಪೊನೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದು, ದಟ್ ಈಸ್ ಸೆಲ್ಫ್ ಅವೇರ್ನೆಸ್. ಸೊ ಇನ್ನೊಂದು ಕಾಂಪೊನೆಂಟ್ ಬಗ್ಗೆ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಸೆಲ್ಫ್ ಮ್ಯಾನೇಜ್ಮೆಂಟ್. ಸೊ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಇಸ್ ಅ ಮೇಜರ್ ಕಾಂಪೊನೆಂಟ್. ಸೊ ಸೆಲ್ಫ್ ಅವೇರ್ನೆಸ್ ಅಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಈಸ್ ಆಲ್ ಅಬೌಟ್ ಸೆಲ್ಫ್ ಓನ್ಲಿ. ಸೊ ನಮಗೋಸ್ಕರ ಇದು ಮಾಡೋಂಥದ್ದು. ಸೊ ಅಲ್ಲಿ ಸೆಲ್ಫ್ ಅವೇರ್ನೆಸ್ ತಿಳ್ಕೊಳ್ಳೋದ್ರ ಬಗ್ಗೆ ಇದು ಮಾಡೋದು, ಇಲ್ಲಿ ತಿಳ್ಕೊಂಡು ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದು ಇದ್ರಲ್ಲಿ ಬರೋದು. ಸೊ ಎಮೋಷನಲ್ ಇಂಟೆಲಿಜೆನ್ಸ್ ಇದು ಕಾಂಪೊನೆಂಟ್. ಯಾಕೆ ಅಂತಂದ್ರೆ ಇಂಟೆಲಿಜೆನ್ಸ್ ಇದಾಗಬೇಕು ಅಂತ, ಸೊ ಇದು ನೆಸೆಸಿಟಿ ಇದೆ ಅಂತ ನಾನು ಹೇಳ್ತೀನಿ. ಸೊ ಕಮಿಂಗ್ ಟು ಲೆಟ್ಸ್ ಸಿ ದ ಮೀನಿಂಗ್ ಆಫ್ ಸೆಲ್ಫ್ ಮ್ಯಾನೇಜ್ಮೆಂಟ್. Self management is the second of the 3 key areas, personal skills that make up emotional intelligence. So major second one is actually self management ಅನ್ನೋದು. It is concerned with how you control and manage yourself and your emotions, inner resources and abilities. It includes your ability to manage your impulses. So that's what actually I'm telling, that one ನಿಮ್ಮ ಒಂದು capability ನ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲಿ. ಹೌ ಯು ಕಂಟ್ರೋಲ್ ಅಂಡ್ ಮ್ಯಾನೇಜ್, ನಿಮ್ಮನ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ, ನಿಮ್ಮ ಎಮೋಷನ್ಸ್ಗಳನ್ನ, ನಿಮ್ಮ ಇನ್ನರ್ ರಿಸೋರ್ಸಸ್ಗಳನ್ನ, ಎಬಿಲಿಟೀಸ್ಗಳನ್ನ, ಅದು ಹೇಗೆ ಅದನ್ನ ಮ್ಯಾನೇಜ್ ಮತ್ತೆ ಕಂಟ್ರೋಲ್ ಮಾಡ್ತೀರಾ. ಅಂಡ್ ಆಲ್ಸೋ ಮ್ಯಾನೇಜ್ ಯುವರ್ ಇಂಪಲ್ಸಸ್, ನಿಮ್ಗೆ ಆಗ್ತಾ ಇರೋ ಒಂದು ಎಮೋಷನ್ಸ್ಗಳನ್ನ ಯಾವ ರೀತಿ ಕಂಟ್ರೋಲ್ ಅಂಡ್ ಮ್ಯಾನೇಜ್, ಕಂಟ್ರೋಲ್ ಅನ್ನೋದ್ರಿಂದ ಮ್ಯಾನೇಜ್ ಮಾಡ್ತೀರಾ. That is most important. That is self management. Self management also includes an element taking responsibility for your own actions and ensuring that what you do matches with your personal values. So idu ನೀವು actions ಏನ್ ಮಾಡ್ತೀರಾ, ಮ್ಯಾನೇಜ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಅದು ಯಾವ ರೀತಿ ನಿಮ್ಮ ಪರ್ಸನಲ್ ವ್ಯಾಲ್ಯೂ ಮ್ಯಾನೇಜ್ ಆಗುತ್ತೆ ಅಂತ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಒನ್ ವರ್ಡ್ ಅಲ್ಲಿ ನಾವು ಹೇಳ್ಬೇಕು ಅಂತ ಅಂದ್ರೆ, ನಿಮ್ಗೆ ಸುಮಾರು ಎಮೋಷನ್ಸ್ ಗಳು ಬರುತ್ತೆ, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿ. ಬೇಸಿಕ್ ಎಮೋಷನ್ಸ್ ಬಗ್ಗೆ ಕೋಪ ಬರ್ಬೋದು, ನಗು ಬರ್ಬೋದು, ಏನೋ ಬರ್ಬೋದು. ಸೊ ಎಮೋಷನ್ಸ್ ಗಳನ್ನೆಲ್ಲ ಯಾವ ರೀತಿ ಗೊತ್ತಿರುತ್ತೆ ನಿಮ್ಗೆ, ಅವೇರ್ನೆಸ್ ಇರುತ್ತೆ ನಗಾಡ್ಬೇಕು ಅಂತ, ಬಟ್ ಅದನ್ನ ಅಲ್ಲಿ ಆ ಸಿಚುವೇಶನ್ ಅಲ್ಲಿ ನಗಾಡ್ಬೇಕು, ಬೈಬೇಕು, ಕೋಪ ಮಾಡ್ಕೋಬೇಕು, ಏನ್ ಮಾಡ್ಬೇಕು ಅಂತ ಮ್ಯಾನೇಜ್ ಮಾಡೋಂಥದ್ನ ನಾವು ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲಿಮೆಂಟ್ಸ್, ದೇರ್ ಆರ್ 5 ಎಲಿಮೆಂಟ್ಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಮೇಜರ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋದೇ ಎಲಿಮೆಂಟ್ಸ್ ಬಗ್ಗೆ. ಸೊ ದೇರ್ ಆರ್ 5 ಎಲಿಮೆಂಟ್ಸ್ ದಟ್ ದೇ ಆರ್ ಸೆಲ್ಫ್ ಕಂಟ್ರೋಲ್, trustworthiness, consciousness, adaptability and innovation. So these are the 5 self management elements. Self management elements ಈ 5 ಎಲಿಮೆಂಟ್ಸ್ ಬಗ್ಗೆ ನಾವು ಇದು ಮಾಡ್ತೀವಿ. ಸೊ ಸೆಲ್ಫ್ ಕಂಟ್ರೋಲ್ ನಿಮ್ಗೆ ಗೊತ್ತಿದೆ, ನಿಮ್ಮನ್ನು ನೀವು ಈ ಕಂಟ್ರೋಲ್ ಹೆಂಗ್ ಮಾಡ್ತಾರೆ. ಸೆಲ್ಫ್ ಮ್ಯಾನೇಜ್ಮೆಂಟ್ ಇಟ್ಸ್ ಅ ಪಾರ್ಟ್ ಆಫ್ ದಟ್ ಒಂದು ಅಂತಂದು ಹೇಳ್ಬೋದು. ಟ್ರಸ್ಟಿವರ್ತನೆಸ್, ಕಾನ್ಶಿಯಸ್ನೆಸ್, ಈ ಕಾನ್ಶಿಯಸ್ನೆಸ್ ಹೆಂಗಿದೆ, ನೀವು ಮಾತಾಡ್ಬೇಕಾದ್ರೆ, ನೀವು ಇದು ಮಾಡ್ಬೇಕಾದ್ರೆ ಅದು ಇಂಪಾರ್ಟೆಂಟ್. ಅಂಡ್ ಇನೋವೇಷನ್. ಸೊ ಲೆಟ್ ಅಸ್ ಡಿಸ್ಕಸ್ ಆಲ್ ದಿಸ್ ಎಲಿಮೆಂಟ್ಸ್. ಈ 5 ಎಲಿಮೆಂಟ್ಸ್ ನ ಒನ್ ಬೈ ಒನ್ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಇಸ್ ಸೆಲ್ಫ್ ಕಂಟ್ರೋಲ್. ಸೊ ಸೆಲ್ಫ್ ಕಂಟ್ರೋಲ್ ಇಸ್ ನಾಟ್ ಮಾಸ್ಕಿಂಗ್ ಆರ್ ಹೈಡಿಂಗ್ ಯುವರ್ ಎಮೋಷನ್ಸ್. ಕಂಟ್ರೋಲ್ ಅಂತ ಅಂದ್ರೆ ನೀನು ಹೈಡ್ ಮಾಡೋವಂಥದ್ದು, ನಿನ್ಗೆ ಎಮೋಷನ್ಸ್ ಬರ್ತಿದ್ರು ಅದನ್ನ ಕಂಟ್ರೋಲ್ ಮಾಡೋವಂಥದ್ದು, ಅದನ್ನ ಮುಚ್ಚಿ ಅಂದ್ರೆ ನಿನ್ನ ನಿಜವಾದ ರೂಪ ತೋರಿಸ್ತಲೇ ಇರ್ಬೋದು ಅಂತ ಅಲ್ಲ.
ದಟ್ ಈಸ್ ನಾಟ್ ಕಂಟ್ರೋಲಿಂಗ್. ಅದು ಸೆಲ್ಫ್ ಕಂಟ್ರೋಲ್ ಅಲ್ಲ. ನಿಮ್ಮ ಎಮೋಷನ್ಸ್ ನ ಹೈಡ್ ಮಾಡೋದು ಕಂಟ್ರೋಲ್ ಅಲ್ಲ, ಬಟ್ ರೆಕಗ್ನೈಸಿಂಗ್ ಅಂಡ್ ಕಂಟ್ರೋಲಿಂಗ್ ದೆಮ್ ಅಪ್ರೋಪ್ರಿಯೇಟ್ಲಿ. ಓ, ನನ್ಗೆ ಇದು ಎಮೋಷನ್ಸ್ ಇದಾಗ್ತಾ ಇದೆ, ಸೊ ಐ ಹ್ಯಾವ್ ಟು ಟರ್ನ್ ಲೈಕ್ ದಿಸ್, ಐ ಟು ಡೂ ಲೈಕ್ ದಿಸ್ ಇನ್ ದಿಸ್ ಸಿಚುವೇಶನ್. ಅದನ್ನ ಮ್ಯಾನೇಜ್ ಮಾಡಬೇಕು, ನಾನು ರೆಕಗ್ನೈಸ್ ಮಾಡಬೇಕು ಯಾವ ಎಮೋಷನ್ಸ್ ಇದಾಗ್ತಿದೆ ಅನ್ನೋದನ್ನ. ಅದು ನಾವು ಸೆಲ್ಫ್ ಕಂಟ್ರೋಲ್ ಅಂತ ಕರಿತೀವಿ. ದಿಸ್ ಮೀನ್ಸ್ ನಾಟ್ ಮೇಕಿಂಗ್ ರ್ಯಾಶ್ ಡಿಸಿಷನ್ಸ್, ಓವರ್ ರಿಯಾಕ್ಟಿಂಗ್ ಟು ಎ ಸಿಚುವೇಶನ್, ಬಟ್ ರಿಮೈನಿಂಗ್ ಕಾಮ್ ಅಂಡ್ ರಾಷನಲ್. ಸೊ ನಿನ್ಗೆ ಎಮೋಷನ್ಸ್ ಏನೇ ಆಯ್ತು ಓವರ್ ರಿಯಾಕ್ಟ್ ಮಾಡುವಂಥದ್ದು, ಓವರ್ ಆಗಿ ಸರ್ಪ್ರೈಸ್, ಓವರ್ ಆಗಿ ನಗಾಡುವಂಥದ್ದು ಇರ್ಬೋದು, ಓವರ್ ಆಗಿ ಕೋಪ ಮಾಡ್ಕೊಳ್ಳೋಂಥ ಇರ್ಬೋದು, ರ್ಯಾಶ್ ಆಗಿ ಡಿಸಿಷನ್ ಹೇಳೋಂಥದ್ದು, ಬೈಯೋದು, ಸಮಥಿಂಗ್ ಲೈಕ್ ದಟ್, ಇದಲ್ಲ. ಸೊ ಕಾಮ್ ಆಗಿ ಅದನ್ನ ರ್ಯಾಷನಲ್ ಆಗಿ ಆ ಎಮೋಷನ್ಸ್ ನ ಹೊರ ಹಾಕುವಂಥದ್ದು ಇರುತ್ತೆ. ಸೊ ಇಟ್ ಲೀಡ್ಸ್, ಸೊ ಎಸ್ಪೆಷಲಿ ವರ್ಕಿಂಗ್ ಆರ್ಗನೈಸೇಷನ್ ಬಿಹೇವಿಯರ್ ಪಾಠ ಮಾಡ್ತಿರೋದ್ರಿಂದ ಇಂಡಿವಿಜುವಲ್ ಗಿಂತ ಆರ್ಗನೈಸೇಷನ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಇದು ಅಂತ ಅಂದ್ರೆ, ಸೊ ಒಬ್ಬ ಮ್ಯಾನೇಜರ್ಗೆ ಯಾವ್ದೋ ಒಂದು ಎಮೋಷನ್ಸ್, ಯಾವ್ದೋ ಒಂದು ಎಂಪ್ಲಾಯಿ ತಪ್ಪು ವರ್ಕ್ ಮಾಡಿದ್ದೇನೆ ಅನ್ಸುತ್ತೆ, ಆದ್ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ, ಏನ್ ಕೆಲಸ ಮಾಡಿದ ನೀನು, ಬೈಯನ ಇದು ಮಾಡೋಣ ಅಂತ. ಆಗ ಅವನು ಓವರ್ ರಿಯಾಕ್ಟ್ ಮಾಡಕ್ಕೆ ಅಥವಾ ರ್ಯಾಶ್ ಡಿಸಿಷನ್ ತೊಗೊಳೋದ್ ಬದಲು ಕೂತ ಕಾಮಾಗಿ ಹಿಂಗ್ ಮಾಡಿದಿರಾ, ನಿಮ್ಗೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ರ್ಯಾಷನಲ್ ಆಗಿ ಆಸ್ ಅ ಲೀಲನ್ ಮಾತಾಡಿದ್ರೆ ಎಮೋಷನ್ ಅವ್ರು ಹಾಕಿದ್ರೆ ಓಕೆ, ಅವ್ರಿಗೂ ಅರ್ಥ ಆಗುತ್ತೆ. ಸೊ ಸಮಥಿಂಗ್ ಲೈಕ್ ದಟ್, ದಟ್ ಈಸ್ ಡಿಪೆಂಡ್ಸ್, ದಟ್ ಈಸ್ ವಾಟ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತಾನೆ ಕರಿತೀವಿ. ಅದೇ ರೀತಿ ವೈಸ ವರ್ಸ ಇನ್ನೊಂಥರ ಸಿಚುವೇಶನ್ ನಾವು ತಗೊಂಡಾಗ, ಅದೇ ಎಂಪ್ಲಾಯಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿರ್ತಾನೆ, ಅದ್ ನೋಡಿ ಖುಷಿ ಆಗುತ್ತೆ, ಆ ಎಂಪ್ಲಾಯಿಗೆ ಹೊಗಳ್ಬೇಕು ಅಂತ ಅನ್ಸುತ್ತೆ. ಸೊ ತುಂಬಾ ಅಪ್ರಿಶಿಯೇಟ್ ಮಾಡಿದಾಗ ಒಂಥರ ಓವರ್ ರಿಯಾಕ್ಟ್ ಆದಂಗ ಆಗ್ಬೋದು ಅಂತ ಹೇಳಿ ಮಾಡ್ತಾರೆ. ಆ ಅಪ್ರಿಸಿಯೇಷನ್ ನ ಕಾಮ್ ಆಗಿ ರ್ಯಾಷನಲ್ ಆಗಿ ಬುದ್ಧಿವಂತಿಕೆಯಲ್ಲಿ ಹೇಳೋ ಅಂತದ್ದು ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ. ಎಮೋಷನ್ಸ್ ನ ಮ್ಯಾನೇಜ್ ಮಾಡ್ದಂಗ ಆಗುತ್ತೆ. ನಿಮ್ಮ ಎಮೋಷನ್ಸ್ ಓವರ್ ಆಗಿ ಅಪ್ರಿಸಿಯೇಷನ್ ಮಾಡ್ಬೇಕು ಅಂತ ಅನ್ಸಿದ್ರು, ಬಟ್ ಯು ಹ್ಯಾವ್ ಟು ಕಾಮ್ ಅಂಡ್ ರ್ಯಾಷನಲ್ ಆಗಿ ಥಿಂಕ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಇಟ್ ಲೀಡ್ಸ್ ಟು ಬೀಯಿಂಗ್ ಏಬಲ್ ಟು ಮೇಕ್ ಬ್ಯಾಲೆನ್ಸ್ ಡಿಸಿಷನ್ಸ್. ಒಂದು ಬ್ಯಾಲೆನ್ಸ್ ಡಿಸಿಷನ್, ಒಂದೇ ತರವಾದ ಡಿಸಿಷನ್ಸ್ ಗಳು, ಈ ತರದೆಲ್ಲ ಸಿಗುತ್ತೆ. ಸೊ ವಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಅಂಡ್ ನಾಟ್ ಜಸ್ಟ್ ಹೌ ಯು ಫೀಲ್ ಅಟ್ ದಟ್. ನಿಂಗೆ ಹೇಗಾಗ ಅನ್ಸುತ್ತೆ ಹಾಗೆ ಫೀಲ್ ಮಾಡೋದಲ್ಲ, ಆಕ್ಚುಲಿ ಅದನ್ನ ಮ್ಯಾನೇಜ್ ಮಾಡ್ಬೇಕು. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಸೆಲ್ಫ್ ಕಂಟ್ರೋಲ್. ಇದನ್ನ ನಾವೇನಂತ ಕರೆಯೋದು, ಸೆಲ್ಫ್ ಕಂಟ್ರೋಲ್ ಅಂತ ನಾವು ಕರೆಯೋದು. ಸೊ ಸೆಕೆಂಡ್ ಒನ್ ಇಸ್ ಟ್ರಸ್ಟ್ವರ್ತಿನೆಸ್. Trustworthiness is the ability to maintain your integrity, which means ensuring that what you do is consistent with your personal values. So ನಿಮ್ಗೊಂದು ನಂಬಿಕೆ ಅಂತ ಅರ್ಹರಾಗಿರ್ಬೇಕು ಅನ್ನೋದು ಇಲ್ಲಿ ಬರುವಂತದ್ದು. ಯಾಕೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಕನ್ಸಿಸ್ಟೆಂಟ್, ನಿಮ್ಮ ಪರ್ಸನಲ್ ವ್ಯಾಲ್ಯೂಸ್ ಕನ್ಸಿಸ್ಟೆಂಟ್ ಆಗಿರ್ಬೇಕು. ನಿಮ್ಗೆ ಬೇರೆಯವ್ರಿಗೆ ಅದು ಎನ್ಶೂರ್ ಮಾಡ್ಬೇಕು, ಇವ್ರು ಹಿಂಗೆ ಇರ್ತಾರಪ್ಪ ಅನ್ನೋ ತರ ಒಂದು ಎನ್ಶೂರ್ಮೆಂಟ್ ಇರ್ಬೇಕಾಗತ್ತೆ. ಸೊ ಇಫ್ ಯು ಟ್ರಸ್ಟ್ ವರ್ತಿನೆಸ್ ಇಲ್ಲ ಅಂತ ಅಂದಾಗ ಫ್ಲಕ್ಚುಯೇಟ್ ಆದ ಕಷ್ಟ. ಯು ಮೇ ಫೈಂಡ್ ಹೆಲ್ಪ್ಫುಲ್ ಟು ರೀಡ್ ಔಟ್ ಅವರ್ ಪೇಜಸ್ ಅಬೌಟ್ ಲರ್ನಿಂಗ್, ಯೂಸ್ ಮೋರ್ ಮಾರಲ್ ಕಾಂಪಸ್ ಮೋರ್ ಅಬೌಟ್ ದಿಸ್. ಸೊ ಈ ತರದ್ದೆಲ್ಲ ನಾವು ನೋಡ್ಬೋದಾಗಿದೆ. ಸೊ ಪೀಪಲ್ ಹೂ ಆರ್ ಟ್ರಸ್ಟ್ ವರ್ತಿ ಆಕ್ಟ್ ಎಥಿಕಲಿ, ಅದೊಂದು ವೆರಿ ಇಂಪಾರ್ಟೆಂಟ್. ಟ್ರಸ್ಟ್ ವರ್ತಿನೆಸ್ ಅನ್ನೋದು ಒಂಥರ ಪರ್ಸನಲ್ ವ್ಯಾಲ್ಯೂ ಕನ್ಸಿಸ್ಟೆನ್ಸಿ ಅಂತಾನೆ ಹೇಳ್ಬೋದು. ಒಂದು ಅವ್ರ ಪರ್ಸನಲ್ ವ್ಯಾಲ್ಯೂ ಒಂದು ಇದೇ ತರ ಒಂದು ವ್ಯಾಲ್ಯೂ ಇರುತ್ತೆ, ಅವ್ರು ಆಗಿದ್ರು ಈಗೂ ಅದೇ ತರ ಇದೆ, ಆ ತರ ಇದ್ದಾಗ ಆ ತರ ವ್ಯಕ್ತಿ ಅಂತ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ಸೊ ಅದರಿಂದ ಎಥಿಕ್ಸ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ದೇ ಬಿಲ್ಡ್ ಟ್ರಸ್ಟ್ ಟು ದೇರ್ ಪರ್ಸನಲ್ ಆಕ್ಷನ್ಸ್. ಒಂದು ಪರ್ಸನಲ್ ಆಕ್ಷನ್ಸ್ ಗಳಿಂದ ಓ ಈ ತರ, ವೆದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಯಾವ ತರನೇ ಆಗಿರ್ಬೋದು. ಅಂಡ್ ದ ವೇ ದಟ್ ದೇ ಆರ್, ಈಗ ಯಾವ್ದೋ ಒಂದು ಎಂಪ್ಲಾಯಿ ಕೆಲಸ ಮಾಡಿದಾಗ ಹೊಗಳೋದಿಲ್ಲ, ಅದೇ ಕೆಲಸ ಮಾಡದಿದ್ದಾಗ ಚೆನ್ನಾಗಿ ಬೈತಾರೆ. ಸೊ ಕೆಲಸ ಮಾಡಿದಾಗ ಅದೇ ಹೊಗಳಬೇಕಿತ್ತು. ಬಟ್ ದಿಸ್ ಇಸ್ ವಾಟ್ ಅನ್ಟ್ರಸ್ಟ್ ವರ್ತಿನೆಸ್ ಅಂತ, ಅನ್ಟ್ರಸ್ಟಿ ಅಂತಾನೆ ಕರಿತೀವಿ. ಸೊ ಈ ತರ ಆಗ್ಬಾರ್ದು. ದಿಸ್ ಇಸ್ ಪರ್ಸನಲ್ ವ್ಯಾಲ್ಯೂಸ್ ಗಳ ಕನ್ಸಿಸ್ಟೆನ್ಸಿ ಇಲ್ದಂಗೆ ಆಗುತ್ತೆ ನಿಮ್ಗೆ. ಸೊ ದೇ ಆರ್ ಪ್ರಿಪೇರ್ಡ್ ಕನ್ಫ್ರಂಟ್ ಅನ್ಎಥಿಕಲ್ ಆಗುತ್ತೆ ಕೆಲವೊಂದ್ಸಲ ಈ ತರ ಮಾಡಿದಾಗ. ಸೊ ದಿಸ್ ಇಸ್ ವೆರಿ ಅನ್ಪಾಪ್ಯುಲರ್ ಆಕ್ಚುಲಿ. ಸೊ ಟ್ರಸ್ಟ್ ವರ್ತಿನೆಸ್ ಇಸ್ ಮೇಜರ್ ಎಲಿಮೆಂಟ್ ಆಫ್ ಯಾವುದು ಸೆಲ್ಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಇಸ್ ಕಾನ್ಶಿಯಸ್ನೆಸ್. ಸೊ ಕಾನ್ಶಿಯಸ್ನೆಸ್ ಅಂತ ಅಂದ್ರೆ ಇಸ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ your own personal performance and making sure that is match up to your abilities and your values. So ಇದೊಂಥರ ನಿನ್ನ ಪರ್ಸನಲ್ ಪರ್ಫಾರ್ಮೆನ್ಸ್ಗೆ ನೀನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಂಥದ್ದು. ಏನಿದೆ ಅದು ನಿನ್ನ ಎಬಿಲಿಟಿ ಮತ್ತೆ ವ್ಯಾಲ್ಯೂಗೆ ಮ್ಯಾಚ್ ಆಗ್ಬೇಕು ನಿನ್ನ ಪರ್ಫಾರ್ಮೆನ್ಸ್. ಸೊ ಅದೊಂಥರ ಕಾನ್ಶಿಯಸ್ನೆಸ್ ಅಂತ ನಾವು ಕರಿತೀವಿ ನಾವು. ಸೊ ಯಾವಾಗ ನಿನ್ನ ಪರ್ಸನಲ್, ನಿನ್ನ ವ್ಯಾಲ್ಯೂಸ್, ನಿನ್ನ ಎಬಿಲಿಟಿಗೆ ನೀನ್ ಏನೋ ಒಂದು ರಿಯಾಕ್ಷನ್ ಅಥವಾ ಏನೋ ಒಂದು ಕೊಟ್ಟಾಗ ಮ್ಯಾಚ್ ಆಗ್ಲಿಲ್ಲ ಅಂತ ಅಂದ್ರೆ ದಟ್ ಇಸ್ ಅನ್ಕಾನ್ಶಿಯಸ್. ಸೊ ಈ ಕಾನ್ಶಿಯಸ್ ಪೀಪಲ್ ತುಂಬಾನೇ ಇರ್ತಾರೆ, ಕಾನ್ಶಿಯಸ್ ಇರ್ತಾರೆ, ಈ ಟೈಮಲ್ಲಿ ಹಿಂಗಿರುತ್ತೆ, ನಾನು ಹಿಂಗೆ ಇರಬೇಕು, ಸೊ ದಿಸ್ ಇಸ್ ಮೈ ವ್ಯಾಲ್ಯೂ, ದಿಸ್ ಇಸ್ ಮೈ ಎಬಿಲಿಟಿ. ಸೊ ಆ ಮ್ಯಾಚ್ಗೆ ಆ ರಿಯಾಕ್ಷನ್ಸ್ ಗಳು ಕೊಡ್ಬೇಕಾಗುತ್ತೆ. ಆ ತರ ಮಾಡೋದು ಹೇಗೆ, ಏನ್ ಹೇಳ್ತಾರೆ ಅಂತಂದ್ರೆ ಮೀಟ್ ದೇರ್ ಕಮಿಟ್ಮೆಂಟ್ಸ್, ಕೀಪ್ ದೇರ್ ಪ್ರಾಮಿಸಸ್ ಟು ಅದರ್ಸ್. ಅಂದ್ರೆ ಅವ್ರ ಕಮಿಟ್ಮೆಂಟ್ಸ್ ಗಳಿಂದ ಅದನ್ನ ಮೀಟ್ ಮಾಡ್ತಾರೆ ಕಾನ್ಶಿಯಸ್ ಪೀಪಲ್.
ಕಾನ್ಶಿಯಸ್ ಪೀಪಲ್ ಯಾವಾಗ್ಲೂ ಕೀಪ್ ದೇರ್ ಪ್ರಾಮಿಸಸ್ ಟು ಅದರ್ಸ್. ಅವ್ರ ಪ್ರಾಮಿಸಸ್ ನ ಉಳಿಸ್ಕೋತಾರೆ ಅವರು. ಟೇಕ್ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಂಡ್ ದೆನ್ ಅಚೀವಿಂಗ್ ರಿಯಲಿಸ್ಟಿಕ್ ಆಬ್ಜೆಕ್ಟಿವ್ಸ್ ಇನ್ ದರ್ ಲೈಫ್ ಅಂಡ್ ವರ್ಕ್. ರೆಸ್ಪಾನ್ಸಿಬಿಲಿಟೀಸ್ ತಗೋತಾರೆ, ಅಚೀವ್ ಮಾಡ್ತಾರೆ, ಆಬ್ಜೆಕ್ಟಿವ್ಸ್ ಮಾಡ್ತಾರೆ. ಕಾನ್ಶಿಯಸ್ ಪೀಪಲ್ ಯಾವಾಗ್ಲೂ ಈ ತರಾನೇ ಇರೋವಂಥದ್ದು. ಅಂಡ್ ಅವ್ರ ಕೇರ್ಫುಲ್ ಅಬೌಟ್ ದೇರ್ ವರ್ಕ್, ತುಂಬಾ ಕೇರ್ಫುಲ್ ಆಗಿರ್ತಾರೆ. ಯಾಕೆಂದ್ರೆ ಕಾನ್ಶಿಯಸ್ನೆಸ್ ಅಂದ್ರೆ ಅದೇ, ಅಂದ್ರೆ ಪರಿಜ್ಞಾನ ಇರುತ್ತೆ ಯಾವಾಗ್ಲೂ ಅವ್ರಿಗೆ ಅಂತ. ಆರ್ಗನೈಸ್ ದೆಮ್ಸೆಲ್ ಟು ಮೇಕ್ ದಟ್ ದೇ ಆರ್ ಕ್ಯಾನ್ ಅಚೀವ್ ಇಟ್. ಅವ್ರಿಗೆ ಗೊತ್ತಿರುತ್ತೆ ನಾನು ಅಚೀವ್ ಮಾಡ್ಬೋದು, ಯಾಕಂದ್ರೆ ಅವರು ಬಿಲ್ಡ್ ಅದೇ ತರ ಆಗಿರ್ತಾರೆ, ಅವ್ರ ವರ್ಕ್ ಸ್ಟ್ರೀಮ್ ಹಂಗೆ ಇರುತ್ತೆ. ಸೊ ಕಾನ್ಶಿಯಸ್ ಪೀಪಲ್ಸ್ ಅವ್ರ ಪರ್ಫಾರ್ಮೆನ್ಸ್ ಮತ್ತೆ ಅವ್ರ ವ್ಯಾಲ್ಯೂಸ್ ನ ಎರಡು ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ತಾರೆ. ಸೊ ಕಾನ್ಶಿಯಸ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸೆಲ್ಫ್ ಮ್ಯಾನೇಜ್ಮೆಂಟ್. ನೀವು ಮ್ಯಾನೇಜ್ ಮಾಡ್ಬೇಕಾದ್ರೆ ಕಾನ್ಶಿಯಸ್ ಬೇಕಿರ್ಬೇಕು. ನೆಕ್ಸ್ಟ್ ಇಸ್ ಅಡಾಪ್ಟಬಿಲಿಟಿ. ಸೊ ಅಡಾಪ್ಟಬಿಲಿಟಿ ಅಂತಂದ್ರೆ ಬೀಯಿಂಗ್ ಫ್ಲೆಕ್ಸಿಬಲ್ ಇನ್ ರೆಸ್ಪಾಂಡಿಂಗ್ ಟು ಚೇಂಜ್. ಎನಿ ಚೇಂಜಸ್ ಇನ್ ಸಿಚುವೇಶನ್ಸ್ ಗಳಾದಾಗ ನೀವು ಫ್ಲೆಕ್ಸಿಬಲ್ ಆಗಬೇಕು. ಎನಿ ಚೇಂಜಸ್ ಅಕರ್ಸ್ ಇನ್ ದಟ್ ಚೇಂಜ್ ಇನ್ ಡಿಫಿಕಲ್ಟಿ ಫಾರ್ ಮೆನಿ ಇಯರ್ಸ್ ಟು ಮ್ಯಾನೇಜ್. ಕೆಲವ್ರಿಗೆ ಚೇಂಜ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ನಾನು ಎಲ್ಲ ಟೈಮಲ್ಲೂ ಹಿಂಗೆ ಇರ್ತೀನಿ, ರಿಜಿಡಿಟಿ ಇರ್ತೀನಿ, ಎಲ್ಲ ಟೈಮಲ್ಲೂ ಜೋಯಲ್ ಆಗಿರೋದು, ಎಲ್ಲ ಟೈಮಲ್ಲೂ ಕಾಮಿಡಿ ಮಾಡೋದು, ಎಲ್ಲ ಟೈಮಲ್ಲೂ ಕೋಪನೆ ಮಾಡ್ಕೊಂಡಿರೋದು. ದಿಸ್ ಇಸ್ ನಾಟ್ ಅಡಾಪ್ಟಬಿಲಿಟಿ. ಎನಿವನ್ ಹೂ ಹ್ಯಾಸ್ had any close contact with children will recognize that change is unsettling and stressful for small children, and that being able to manage very much learned skill. So of course that one, without careful control, development personal adaptability, realism, personal change can remain very stressful into adulthood. So had to change according to situations ಹೆಂಗಿರುತ್ತೆ ಅದು ಚೇಂಜ್ ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ದಟ್ಸ್ ವಾಟ್ ಆಕ್ಚುಲಿ ಅಡಾಪ್ಟಬಿಲಿಟಿ ಇಸ್ ಆಲ್ಸೋ ಚೇಂಜ್ ಮ್ಯಾನೇಜ್ಮೆಂಟ್. ಈ ಸಿಚುವೇಶನ್ ಕೋಪ ಮಾಡ್ಕೊಂಡಿರ್ತೀರಾ, ನೆಕ್ಸ್ಟ್ ಸಿಚುವೇಶನ್ ಬಂದಾಗ ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ವೇ. ಆಗ್ಲೂ ಕೋಪ ಮಾಡ್ಕೊಳ್ಳೋದು, ಆಗ್ಲೂ ಏನೋ ಮಾಡೋ ಅಂತದ್ದು ಇರುತ್ತಲ್ಲ, ದಟ್ ಇಸ್ ರಾಂಗ್ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಅಡಾಪ್ಟ್. ನೆಕ್ಸ್ಟ್ ಇಸ್ ಲಾಸ್ಟ್ ಇಸ್ ಇನೋವೇಷನ್ಸ್. ಸೊ another last element is innovation. So innovation is nothing but is being open to novel ideas and approaches. ಯಾಕೆ ಇನೋವೇಷನ್ಸ್ ಅಂದ್ರೆ ನೀವು ಮ್ಯಾನೇಜ್ ಮಾಡ್ಬೇಕಂದ್ರೆ ಹೊಸ ಹೊಸ ಐಡಿಯಾಗಳು, ಅಪ್ರೋಚಸ್ಗಳನ್ನ ಸ್ಟಡಿ ಮಾಡ್ಬೇಕಾಗ್ತದೆ. ನಿಮ್ಮ ಒಂದು ಮ್ಯಾನೇಜ್ ಮಾಡೋಕ್ಕೋಸ್ಕರ ಯು ಹ್ಯಾವ್ ಟು ಗೆಟ್ ಐಡಿಯಾಸ್. ಸೊ ಇನೋವೇಟಿವ್ ಪೀಪಲ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಲುಕ್ ಫಾರ್ ನ್ಯೂ ಐಡಿಯಾಸ್. ಇದಕ್ಕೆ ಏನ್ ಐಡಿಯಾಸ್ ಸ್ಟಡಿ ಮಾಡುವಂಥದ್ದು, ವೈಡ್ ರೇಂಜ್ ಆಫ್ ರಿಸೋರ್ಸಸ್, ಒಂದು ಸೋರ್ಸಸ್ಗಳನ್ನ ಹುಡುಕುವಂಥದ್ದು, ನಂದ್ರಲ್ಲಿ ತಪ್ಪೇನಾರು ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇ ಇರ್ಬೋದು. ಅಂಡ್ ಆರ್ ಪೀಪಲ್ ಕನ್ಸಿಡರ್ ನ್ಯೂ ವೇಸ್ ಟು ಸಾಲ್ವ್. ಹೊಸ ತರ ವೇಯಲ್ಲಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಇಷ್ಟಪಡ್ತಾರೆ. ಈವನ್ ಇಫ್ ಇಟ್ಸ್ ನಾಟ್ ದಟ್ ವೇ, ವಿ ಹ್ಯಾವ್ ಆಲ್ಸೋ ಡನ್ ಇಟ್ ಇನ್ ರೌಂಡ್. ಮತ್ತೆ ಅದನ್ನ ಇನ್ನೊಂದು ರೀಶಫಲ್ ಮಾಡಿ, ರೀಸರ್ಚ್ ಮಾಡಿ, ರೀಜನರೇಟ್ ಮಾಡೋದು ಕೂಡ ಇರುತ್ತೆ. ಅಂಡ್ ಜನರೇಟ್ ದೇರ್ ಓನ್ ಐಡಿಯಾಸ್. ಇನೋವೇಟಿವ್ ಪೀಪಲ್ಸ್ ಗಳೆಲ್ಲ ಯಾವ ತರ ಇರ್ತಾರೆ ಅಂದ್ರೆ ಅವರ ಐಡಿಯಾಸ್ ಗಳನ್ನ ಜಾಸ್ತಿ ಜನರೇಟ್ ಮಾಡಕ್ ಇಷ್ಟಪಡ್ತಾರೆ. ಅಂಡ್ ಆರ್ ಪ್ರಿಪೇರ್ ಟು ಸಿ ಥಿಂಗ್ಸ್ ಫ್ರಮ್ ಅದರ್ ಪರ್ಸ್ಪೆಕ್ಟಿವ್ಸ್, ಟೇಕಿಂಗ್ ರಿಸ್ಕ್ ಇನ್ ದೇರ್ ಥಿಂಕಿಂಗ್. ಅವರ ಥಿಂಕಿಂಗ್ ಅಲ್ಲಿ ರಿಸ್ಕ್ ಇರುತ್ತೆ, ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೆ ಅಂತ. ಬಟ್ ಇನೋವೇಟಿವ್ ಆಗಿ ಯಾವಾಗಲೂ ಹೊಸ ತರ ಆಗಕ್ಕೆ ಇಷ್ಟಪಡ್ತಾರೆ. ಸೊ ಅದರಿಂದ ಅವ್ರ ಮ್ಯಾನೇಜ್ ನ ಆ ತರ ಮಾಡ್ಕೋತಾರೆ. ಸೊ ದಿಸ್ ಇಸ್ ಆಲ್ಸೋ ಸಮಥಿಂಗ್ ಲೈಕ್ ದಟ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತಾನೆ ನಾವು ಕರಿತೀವಿ. ಸೊ ದಿಸ್ ಇಸ್ ದ ಲಾಸ್ಟ್ ಎಲಿಮೆಂಟ್ ಆಫ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ. ಸೊ ಟೋಟಲಿ in this class we have discussed about what is self management. That is nothing but how to manage, how to control yourself and your emotions, inner resources and abilities. So aduna ನಾವು ಏನಂತ ಕರಿತೀವಿ, ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ 5 ಎಲಿಮೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದು. ದಟ್ ಇಸ್ ಸೆಲ್ಫ್ ಕಂಟ್ರೋಲ್, trustworthiness, consciousness, adaptability and innovations. So these are the 5 elements of self management ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋದು. That's all about this session. So this session is very small because ಈಗಿನ ಸೆಷನ್ಸ್ ಸೆಲ್ಫ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಬರೋ ಒಂದು 2 ಸೆಷನ್ ಲಾಸ್ಟ್ ಇನ್ ದಿಸ್ ಈ ಚಾಪ್ಟರ್ 2 ಸೆಷನ್ಸ್ ಇದೆ. ದಟ್ಸ್ ಆಲ್ ಸ್ಮಾಲ್ ಸೆಷನ್ಸ್. ದಿಸ್ ಮೇ ಬಿ ಆಸ್ ಫಾರ್ ಶಾರ್ಟ್ ನೋಟ್ಸ್ ಇನ್ ದ ಎಕ್ಸಾಮಿನೇಷನ್. ಸೆಲ್ಫ್ ಮ್ಯಾನೇಜ್ಮೆಂಟ್, ಸೆಲ್ಫ್ ಅವೇರ್ನೆಸ್ ಇವೆಲ್ಲ ನಿಮಗೆ ಶಾರ್ಟ್ ನೋಟ್ ಆಗಿ ಕೇಳ್ಬೋದು ನೆಕ್ಸ್ಟ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು.